ಡಿಕೆಶಿಗೆ ದೆಹಲಿಯಿಂದ ಬುಲಾವ್. ಫೆಬ್ರವರಿ 26ಕ್ಕೆ ಸಿಹಿ ಸುದ್ದಿ ಸಿಗಬಹುದಾ? ಬುಲಾವೇನೋ ಬಂದಿದೆ ದೆಹಲಿಯಿಂದ. ಹಾಗಾದ್ರೆ ಫೆಬ್ರವರಿ 26ಕ್ಕೆ ಸಿಹಿ ಸುದ್ದಿ ಸಿಗತ್ತಾ ಡಿಕೆಶಿಗೆ? ಮೂರನೇ ಡೇಟ್ ಕೊಟ್ಟ ಕೈ ಶಾಸಕ ಇಕ್ಬಾಲ್ ಹುಸೇನ್. ಸಿಎಂ ಕುರ್ಚಿ ವಿಚಾರವಾಗಿ ಚರ್ಚಿಸಲು ಡಿಕೆಗೆ ಬುಲಾವ್ ಅಂತೆ. ಫೆಬ್ರವರಿ 26ರಂದು ದೆಹಲಿಗೆ ತೆರಳಿದ ಬಳಿಕ ಸುದ್ದಿ ಸಿಗತ್ತೆ. ಮುಂದೆ ಏನೆಲ್ಲ ಒಳ್ಳೇದಾಗುವ ವಿಶ್ವಾಸವಿದೆ ಅಂತ ಡಿಕೆ ಆಪ್ತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರರು, ಅಹಿಂದ ವರ್ಗದ ಬಗ್ಗೆ ಚಿಂತನೆ ಮಾಡುವಂಥವರು. ಸಿಎಂ ಈಗಾಗಲೇ 2.5 ವರ್ಷ ಪೂರ್ಣ ಮಾಡಿದ್ದಾರೆ, ಪೂರ್ಣಗೊಳಿಸಿದ್ದಾರೆ. ಉಳಿದಂತ ಅವಧಿ 2.5 ವರ್ಷ ಏನು ಅವಧಿ ಉಳಿದಿದೆ, ಇದು ಡಿಕೆಶಿಗೆ ನೀಡಬೇಕು. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ಎಲ್ಲಾ ಶಾಸಕರ ಇಚ್ಛೆ ಇದೆ. ಈ ಹಿಂದೆ ಕೊಟ್ಟ 2 ಡೇಟ್ಸ್ ಮಿಸ್ ಆಗಿರಬಹುದು, ಆದ್ರೆ 3ನೇ ದಿನಾಂಕ ಮಿಸ್ ಆಗಲ್ಲ. ಎಲ್ರಿಗೂ ಒಳ್ಳೇದೇ ಆಗತ್ತೆ. ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ನೀಡಿರುವಂತದ್ದು. ಫೆಬ್ರವರಿ 26ಕ್ಕೆ ದೆಹಲಿಯಿಂದ ಬುಲಾವ್ ಬಂದಿದೆ. ಸಿಹಿ ಸುದ್ದಿ ಸಿಗಬಹುದಾ? 3ನೇ ಡೇಟ್ ಕೊಟ್ಟ ಕೈ ಶಾಸಕ ಇಕ್ಬಾಲ್ ಹುಸೇನ್. ಲಾಸ್ಟ್ ಟೈಮ್ ಮಿಸ್ ಆಗಿರಬಹುದು 2 ಸಲ, ಆದ್ರೆ ಸಿಎಂ ಕುರ್ಚಿ ವಿಚಾರವಾಗಿ ಚರ್ಚಿಸೋದಕ್ಕೆ ಡಿಕೆಶಿ ಅವ್ರನ್ನ ಕರೆದಿದ್ದಾರೆ. ಈಗ ಫೆಬ್ರವರಿ 26ರಂದು ದೆಹಲಿಗೆ ಹೋಗ್ತಾರೆ ಡಿಕೆಶಿ. ಮುಂದೆ ಒಳ್ಳೇದೇ ಆಗತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂದಿದ್ದಾರೆ ಇಕ್ಬಾಲ್ ಹುಸೇನ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೂಡ ಬಗ್ಗೆನೂ ಮಾತನಾಡಿದ್ದಾರೆ. ಅವರು ಒಳ್ಳೆ ಆಡಳಿತಗಾರರು, ಅಹಿಂದ ವರ್ಗದ ಬಗ್ಗೆ ಚಿಂತನೆ ಮಾಡುವಂತವರು. ಆದ್ರೆ ಸಿಎಂ ಈಗಾಗಲೇ ತಮ್ಮ ಅರ್ಧ ಅವಧಿ ಅಂದ್ರೆ 2.5 ವರ್ಷವನ್ನ ಪೂರ್ಣಗೊಳಿಸಿದ್ದಾರೆ. ಇನ್ನು ಉಳಿದ 2.5 ವರ್ಷ ಏನಿದೆಯೋ ಅದನ್ನ ಡಿಕೆಶಿ ಅವರಿಗೆ ನೀಡಬೇಕು. ಡಿಕೆಶಿ ಸಿಎಂ ಆಗಬೇಕು ಅನ್ನುವಂತ ಇಚ್ಛೆ ಎಲ್ಲಾ ಶಾಸಕರಲ್ಲೂ ಕೂಡ ಇದೆ. ಈ ಹಿಂದೆ ಕೊಟ್ಟ 2 ಡೇಟ್ಸ್ ಮಿಸ್ ಆಗಿರಬಹುದು, ಆದ್ರೆ ಈ ಸಲ ಕೊಟ್ಟಂತಹ 3ನೇ ದಿನಾಂಕ ಮಿಸ್ ಆಗಲ್ಲ. ಎಲ್ರಿಗೂ ಒಳ್ಳೇದೇ ಆಗತ್ತೆ ಅಂತ ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಿಂದ ಬುಲಾವ್ ಬಂದಿದೆ. ಇದೇ ಫೆಬ್ರವರಿ 26ಕ್ಕೆ ಡಿಕೆಶಿಗೆ ಸಿಹಿ ಸುದ್ದಿ ಸಿಗಬಹುದಾ ಹೈಕಮಾಂಡ್ ನಿಂದ ಅನ್ನುವಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಚರ್ಚಿಸೋದಕ್ಕೆ ಪಕ್ಷದ ವರಿಷ್ಠರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕರೆದಿದ್ದಾರೆ ಚರ್ಚೆ ಮಾಡೋದಕ್ಕೆ. ದೆಹಲಿಯಿಂದ ಬುಲಾವ್ ಬಂದಿದೆ. ಈಗ ಫೆಬ್ರವರಿ 26ರಂದು ದೆಹಲಿಗೆ ತೆರಳಿದ ಬಳಿಕ ಏನಾದ್ರೂ ಸಿಹಿ ಸುದ್ದಿ ಸಿಗಬಹುದಾ? ಹೈಕಮಾಂಡ್ ಕುರ್ಚಿ ಬದಲಾವಣೆಯಲ್ಲಿ ಏನಾದ್ರೂ ಚೇಂಜಸ್ ಮಾಡಬಹುದಾ ಅನ್ನುವಂಥದ್ದು. ಜೊತೆಗೆ ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್, ನಮಗೆ ವಿಶ್ವಾಸವಿದೆ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗುತ್ತಾರೆ, ರಾಜ್ಯದ ಜನತೆಗೆ ಒಳ್ಳೇದಾಗತ್ತೆ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ. ವಿಶ್ವಾಸವಿದೆ ನಮಗೆ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಜೊತೆಗೆ ಈ ಹಿಂದೆ 2 ಡೇಟ್ಗಳನ್ನ ಕೊಟ್ಟಿದ್ರು, ಅವು ಮಿಸ್ ಆಗಿರಬಹುದು, ಆದ್ರೆ ಈಗ ಕೊಟ್ಟಿರುವಂತಹ 3ನೇ ಡೇಟ್ ಮಿಸ್ ಆಗಕ್ ಚಾನ್ಸೇ ಇಲ್ಲ ಅಂತಂದಿದ್ದಾರೆ. ಡಿಕೆಶಿ ಅವರು ಸಿಎಂ ಆಗಬೇಕು ಅನ್ನುವಂತಹ ಆಶಯ ಎಲ್ಲರಿಗೂ ಇದೆ, ಶಾಸಕರ ಇಚ್ಛೆ ಕೂಡ. ಹಾಗಾಗಿ ಈ ಬಾರಿ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗೋದು ಫಿಕ್ಸ್, ನಮಗೆ ವಿಶ್ವಾಸವಿದೆ. ಸಿದ್ದರಾಮಯ್ಯನವರು ಕೂಡ ಒಳ್ಳೆ ಆಡಳಿತಗಾರರೇ, ಆದ್ರೆ ಅವರು ಈಗ 2.5 ವರ್ಷ ಅವಧಿಯನ್ನ ಪೂರ್ಣ ಮಾಡಿದ್ದಾರೆ. ಡಿಕೆಶಿ ಅವರಿಗೂ ಇನ್ನು ಉಳಿದಂತಹ 2.5 ವರ್ಷ ಏನಿದೆ ಆ ಅವಧಿಯ ಅವಕಾಶ ಸಿಗಲಿ, ಇದು ಎಲ್ಲ ಶಾಸಕರ ಇಚ್ಛೆ ಕೂಡ. ಹಾಗಾಗಿ ಡಿಕೆಶಿ ಸಿಎಂ ಆಗಬೇಕು ಅಂತ ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪ್ತ ಇಕ್ಬಾಲ್ ಹುಸೇನ್ ಮೇಲೆ ಡಿಸಿಎಂ ಡಿಕೆಶಿ ಫುಲ್ ಗರಂ. ಇಕ್ಬಾಲ್ ಹುಸೇನ್ ಬಾಯಿ ಹೊಲಿದುಕೊಂಡ್ರೆ ಒಳ್ಳೇದು, ನನ್ನ ಬಗ್ಗೆ ಯಾರೆಲ್ಲ ಮಾತನಾಡ್ತಾರೆ ಅವರೆಲ್ಲ ಸುಮ್ಮನಿರಬೇಕು, ನನಗೆ ಒಳ್ಳೇದು ಮಾಡಬೇಕಾದ್ರೆ ಎಲ್ಲರೂ ಸೈಲೆಂಟ್ ಆಗಿರಿ. ಇಕ್ಬಾಲ್ ಹುಸೇನ್ ವಿರುದ್ಧ ಡಿಸಿಎಂ ಡಿಕೆ ಕೆಂಡಾಮಂಡಲ. ನನ್ನ ಕುರಿತಾಗಿ ಯಾರೆಲ್ಲ ಮಾತನಾಡ್ತಾರೋ ಸ್ವಲ್ಪ ಸುಮ್ಮನಿರಿ ಎಂದಿದ್ದಾರೆ ಆಪ್ತ ಇಕ್ಬಾಲ್ ಹುಸೇನ್. ಬಾಯಿ ಹೊಲಿದುಕೊಂಡಿದ್ರೆ ಒಳ್ಳೇದು, ಫುಲ್ ಗರಂ ಆಗಿದ್ದಾರೆ ಇಕ್ಬಾಲ್ ಹುಸೇನ್ ಮೇಲೆ ಡಿಕೆಶಿ. ನನ್ನ ಬಗ್ಗೆ ಯಾರೆಲ್ಲ ಮಾತನಾಡ್ತಾರೆ ಅವರೆಲ್ಲ ಸುಮ್ಮನಿರಬೇಕು, ನನಗೆ ಒಳ್ಳೇದು ಮಾಡಬೇಕು, ಒಳ್ಳೇದಾಗಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿರಿ. ಇಕ್ಬಾಲ್ ಹುಸೇನ್ ವಿರುದ್ಧ ಡಿಸಿಎಂ ಡಿಕೆ ಕೆಂಡಾಮಂಡಲರಾಗಿದ್ದಾರೆ.
ಏಕೆಂದ್ರೆ ನಾಯಕತ್ವ ಜಟಾಪಟಿಯ ವಿಚಾರದಲ್ಲಿ ಹೈಕಮಾಂಡ್ ಆದೇಶವಿದೆ. ಯಾರು ಕೂಡ ಈ ಬಗ್ಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರದು, ಹೇಳಿಕೆಗಳನ್ನ ಕೊಡಬಾರದು, ಮಾಧ್ಯಮಗಳ ಮುಂದೆ ಮಾತನಾಡಬಾರದು, ಹೇಗೆ ಬಂದ ಹಾಗೆ ತಲೆಗೆ ತೋಚಿದಂತೆ ಮಾತುಗಳನ್ನ ಆಡಬಾರದು ಅಂತ ಎರಡೂ ಬಣದ ನಾಯಕರಿಗೂ ಕೂಡ ಹೈಕಮಾಂಡ್ ವಾರ್ನಿಂಗ್ ಮಾಡಿದೆ. ಈ ಮಧ್ಯೆ ಈ ಕಡೆ ಸಿಎಂ ಬಣದ ನಾಯಕರುಗಳು ಕೂಡ ಅವಾಗವಾಗ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಈ ಕಡೆ ಈಗ ಇಕ್ಬಾಲ್ ಹುಸೇನ್ ಅವರು ರಾಮನಗರದಲ್ಲಿ ಏನ್ ಹೇಳಿಕೆಗಳನ್ನ ಕೊಟ್ರೋ ಇದಕ್ಕೆ ಡಿಕೆಶಿ ಅವರೇ ಫುಲ್ ಗರಂ ಆಗಿದ್ದಾರೆ. ನಂಗೆ ಒಳ್ಳೇದಾಗಬೇಕು ಅಂದ್ರೆ ದಯಮಾಡಿ ಎಲ್ಲರೂ ಸುಮ್ಮನೆ ಇರಿ ಅಂತ ಈಗ ಡಿಕೆಶಿ ಫುಲ್ ಗರಂ ಆಗಿರುವಂತದ್ದು.